ಜೆ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ 2024 ಮತ್ತು 25ನೇ ಸಾಲಿನ ಹಾಗೂ 2023 ಮತ್ತು 24ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿಯ ಹಾಗೂ 15ನೇ ಹಣಕಾಸು ಯೋಜನೆ ಅನುದಾನದ ಬಗ್ಗೆ ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆ ಕಾರ್ಯಕ್ರಮ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಭಾರತಮ್ಮರವರ ನೇತೃತ್ವದಲ್ಲಿ ಹಾಗೂ ನೋಡಲ್ ಅಧಿಕಾರಿಗಳ ವಲಯ ಅರಣ್ಯ ಅಧಿಕಾರಿಗಳು ಶಿವಕುಮಾರ್ ರವರ ಸಹಭಾಗಿತ್ವದಲ್ಲಿ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶಿವಕುಮಾರಿ ಮೇಡಂ ರವರು, ಸಹಾಯಕ ನಿರ್ದೇಶಕರು ರಾಮಪ್ಪರವರು, ಸಕ್ರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಸ್ ವಿನೋದ ಮೇಡಂ ರವರು ಹಾಗೂ ಕಾರ್ಯದರ್ಶಿ ಎಸ್ ನಾರಾಯಣಸ್ವಾಮಿ ಹಾಗೂ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ಕೋಲಾರ ಎಬಿ ಬೀರೇಶ್ ರವರು ಹಾಗೂ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ವಿ ಶ್ರೀನಿವಾಸ್ ರವರ ತಂಡ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಕ್ರಿಯ ಅಧಿಕಾರಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ವಿ ಶ್ರೀನಿವಾಸ್ ರವರು ಮಾತನಾಡಿ, ಇದು ಸರ್ಕಾರದ ಉದ್ದೇಶ. ಅನುದಾನದ ಖರ್ಚು ವೆಚ್ಚಗಳ ಬಗ್ಗೆ ಸಾರ್ವಜನಿಕರಿಗೆ ತಿಳಿಯಬೇಕು ಹಾಗೂ ಸೋಷಿಯಲ್ ಆಡಿಟ್ ಎಲ್ಲರ ಜನಸಾಮಾನ್ಯರಿಗೆ ಕಾಮಗಾರಿಗಳ ಅಭಿವೃದ್ಧಿಯ ಖರ್ಚುಗಳ ಬಗ್ಗೆ ತಿಳಿಯಬೇಕು. ಕಾಮಗಾರಿಗಳ ಬಗ್ಗೆ ಪರಿಶೀಲನೆ, ದಿನನಿತ್ಯದ ನೀರಿನ ವಿಚಾರದ ಬಗ್ಗೆ ಗಮನಿಸಬೇಕು. ಪಂಚಾಯಿತಿ ಅಧಿಕಾರಿಗಳ ಬಗ್ಗೆ ಪರಿಶೀಲನೆ, ಚರ್ಚೆ, ನಮ್ಮೆಲ್ಲರ ತೆರಿಗೆ ಹಣ ಎಲ್ಲರ ಇದರ ಬಗ್ಗೆ ಗಮನ ಹರಿಸಬೇಕು. ಎನ್ಆರ್ ಇಜಿ ಎಂಜಿನಿಯರ್ ಯಾವ ರೀತಿ ಕಾಮಗಾರಿಗಳ ಬಗ್ಗೆ ಮಾಡಿರುತ್ತಾರೆ ಬಗ್ಗೆ ಪರಿಶೀಲಿಸಿ ಪಂಚಾಯಿತಿ ಸುಮಾರು 8 ದಿನಗಳ ಕಾಲ ಪಂಚಾಯಿತಿ ಎಲ್ಲ ಗ್ರಾಮಗಳ ಪರಿಶೀಲನೆ ಮಾಡಿರುವ ನರೇಗಾ ಯೋಜನೆಯ ಎಲ್ಲ ರೀತಿಯ ಸೌಲಭ್ಯಗಳ ಬಗ್ಗೆ ತಿಳಿದುಕೊಳ್ಳಬಹುದು ಎಂಬುದಾಗಿ ವ್ಯವಸ್ಥಾಪಕರು ಅಧಿಕಾರಿಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸ್ ವಿನೋದ ಮೇಡಂ ರವರು ಮಾತನಾಡಿ, ಈ ದಿನ ಪಂಚಾಯಿತಿ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರ ಭಾರತಮ್ಮ ಹಾಗೂ ಅನಿತಾ ಮೇಡಂ ರವರು, ಗೌರವಾನ್ವಿತ ಸದಸ್ಯರು ನಾಗೇಶ್ ರೆಡ್ಡಿರವರು ಹಾಗೂ ಎಲ್ಲ ಸದಸ್ಯರುಗಳು, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀನಿವಾಸ್ ರವರು, ಜಲಗಾರರು, ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಬಂದಿರುವ ಎಲ್ಲರಿಗೂ ಸ್ವಾಗತವನ್ನು ಕೋರಿದರು. ಸಮುದಾಯ ಕಾರ್ಯಕ್ರಮಗಳು, ಎಲ್ಲ ರೀತಿಯ ನರೇಗಾ ಕಾಮಗಾರಿಗಳ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮ ಬಗ್ಗೆ ಈ ದಿನ ಸಭೆ ಹಮ್ಮಿಕೊಂಡಿದ್ದೇವೆ ಹಾಗೂ 15ನೇ ಹಣಕಾಸು ಯೋಜನೆಯ ಬಗ್ಗೆ ಖರ್ಚು ವೆಚ್ಚಗಳ ಬಗ್ಗೆ ಸವಿಸ್ತಾರವಾಗಿ ಪಿಡಿಒ ಮೇಡಂ ರವರು ತಿಳಿಸಿದರು. ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಸಿಬ್ಬಂದಿಯವರ ತಂಡ ಕಾಮಗಾರಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ಎಲ್ಲವನ್ನೂ ಓದಿ ಸಭೆಯಲ್ಲಿ ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಸ್ ವಿನೋದ ಮೇಡಂ ರವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಕೂಲಿ ಬಂದು 1,24,575 ರೂಪಾಯಿ. ಕಲ್ಲೂರು ಗ್ರಾಮದ ವಿಜಯಪ್ಪ ಮನೆಯಿಂದ ಬಾಗಲಕೋಟೆ ಭೈರಪ್ಪ ಮನೆಯವರೆಗೂ ಚರಂಡಿ ನಿರ್ಮಾಣ. ಕೂಲಿ ಬಂದು 3,99,232 ರೂಪಾಯಿ. ಕಲ್ಲೂರು ಗ್ರಾಮದ ಸ್ಮಶಾನದ ಸ್ವಚ್ಛಗಾರರಿಗೆ ಗಂಬೂಟು ಮತ್ತು ಗ್ಲೌಸ್ ಇತರ ಸಾಮಗ್ರಿ ಖರೀದಿ ಮಾಡೋದು ಒಂದು ಬಿಲ್ ಆಗಿದೆ, 22,491 ರೂಪಾಯಿ ಆಗಿದೆ. ಮತ್ತು ಪ್ಯಾನಲ್ ಬೋರ್ಡು ಮತ್ತು ಇತರ ಖರೀದಿ ಮಾಡಿರೋದು 4 ಬಿಲ್ ಆಗಿದೆ, 90,907 ರೂಪಾಯಿ ಪಾವತಿಯಾಗಿದೆ. ಕೇಬಲ್ ಖರೀದಿ 4 ಬಿಲ್ ಆಗಿದೆ, 2,21,398 ರೂಪಾಯಿ ಪಾವತಿಯಾಗಿದೆ. ಈ ಕಾಮಗಾರಿಗಳು 15 ಹಣಕಾಸಲ್ಲಿ ಏನು ಕಾಮಗಾರಿಗಳು ಮಾಡಿದ ಟ್ಯಾಕ್ಸ್ ಕಟ್ಟಿರೋ 4 ಬಿಲ್ ಆಗಿದೆ, 54,856 ರೂಪಾಯಿ ಪಾವತಿ ಮಾಡಿದ್ದಾರೆ. ಮೋಟಾರ್ ಬಿಡುವಾಗಲು ತಗೊಂಡಿರೋದು 9 ಬಿಲ್ ಆಗಿದೆ, 1,85,760 ರೂಪಾಯಿ ಪಾವತಿಯಾಗಿದೆ. ಕುಡಿಯುವ ನೀರಿನ ಸಾಮಗ್ರಿ ಖರೀದಿ ಮಾಡೋದು 15 ಬಿಲ್ ಆಗಿದೆ, 3,17,515 ರೂಪಾಯಿ ಪಾವತಿಯಾಗಿದೆ. ಮತ್ತು ಬೀದಿ ದೀಪಗಳು ಖರೀದಿ ಮಾಡೋದು 11 ಬಿಲ್ ಆಗಿದೆ, 3,92,722 ರೂಪಾಯಿ ಪಾವತಿಯಾಗಿದೆ. ಒಟ್ಟಾರೆಯಾಗಿ ಒಂದು ವರ್ಷದಲ್ಲಿ 31,31,301 ರೂಪಾಯಿ ಖರ್ಚಾಗಿದೆ ಒಂದು ವರ್ಷ ಅವಧಿ. ಇದು 18,43,186 ರೂಪಾಯಿ ಅನುದಾನ ಹೊಂದಿರುತ್ತೆ. ಒಟ್ಟು ಟೋಟಲ್ ಆಗಿ 66,80,803 ರೂಪಾಯಿ ಟೋಟಲ್ ಬ್ಯಾಲೆನ್ಸ್ ಇರುತ್ತೆ. ಈ ಬ್ಯಾಲೆನ್ಸ್ ತಕ್ಕ ಮಟ್ಟಿಗೆ ಒಂದು ಪ್ಲಾನ್ ಮಾಡ್ಕೊಂಡಿರುತ್ತೆ. ಒಟ್ಟು ಪ್ಲಾನ್ 39,04,280 ರೂಪಾಯಿ ಪ್ಲಾನ್ 60 ಪಾರ್ಟಿ ರೇಸಲ್ಲಿ ಮಾಡ್ಕೊಂಡಿರ್ತಾರೆ. ಈ ಮಾಡಿರೋಂಥ ಇದರಲ್ಲಿ 31,31,301 ರೂಪಾಯಿ ಖರ್ಚು ಮಾಡಿರ್ತಾರೆ ಒಂದು ವರ್ಷ ಅವಧಿಯಲ್ಲಿ. ಇದು ಯಾವ ಹಿಟ್ಟಿಗೆ ಎಷ್ಟು ಖರ್ಚು ಮಾಡಿದ್ರೆ ಅನ್ನೋದು ವಿವರವಾಗಿ ಹೇಳ್ತೀನಿ. ಮೋರಿ ನಿರ್ಮಾಣ 4 ಕಾಮಗಾರಿ ಮಾಡಿದ್ದಾರೆ, 3,74,979 ರೂಪಾಯಿ ಪಾವತಿಯಾಗಿದೆ. ಚರಂಡಿ ನಿರ್ಮಾಣ 2 ಕಾಮಗಾರಿ ಮಾಡಿದ್ದಾರೆ, 2,64,642 ರೂಪಾಯಿ ಪಾವತಿಯಾಗಿದೆ. ಚರಂಡಿ ಕ್ಲೀನಿಂಗ್ 9 ಕಾಮಗಾರಿ ಮಾಡಿದ್ದಾರೆ, 3,74,800 ರೂಪಾಯಿ ಪಾವತಿಯಾಗಿದೆ. ರಸ್ತೆ ನಿರ್ಮಾಣ 1 ಕಾಮಗಾರಿ ಆಗಿದೆ, 75,566 ರೂಪಾಯಿ ಪಾವತಿಯಾಗಿದೆ.
ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ ಒಂದಾಗಿದೆ. 56,433 ರೂಪಾಯಿ ಪಾವತಿಯಾಗಿದೆ. ಶಾಲಾ ದುರಸ್ತಿ ಒಂದಾಗಿದೆ. 46,766 ರೂಪಾಯಿ ಪಾವತಿಯಾಗಿದೆ. ಸಿಸ್ಟಮ್ ದುರಸ್ತಿ ಒಂದಾಗಿದೆ. 46,382 ರೂಪಾಯಿ ಒಂದಾಗಿದೆ. ಅಂಗನವಾಡಿ ಶೌಚಾಲಯ ದುರಸ್ತಿ ಒಂದಾಗಿದೆ. 23,646 ರೂಪಾಯಿ ಪಾವತಿಯಾಗಿದೆ. ಮತ್ತು ಪಂಪು ಮೋಟರ್ ರಿಪೇರಿ ಮಾಡಿರುವಂಥದ್ದು 18 ಬಿಲ್ ಆಗಿದೆ. 4,43,478 ರೂಪಾಯಿ ಪಾವತಿಯಾಗಿದೆ. ಲೈಬ್ರರಿಗೆ ಒಂದು ಕಂಪ್ಯೂಟರ್ ಖರೀದಿ ಮಾಡಿದ್ದಾರೆ, ಅದನ್ನು 59,599 ರೂಪಾಯಿ ಪಾವತಿಯಾಗಿದೆ. ಬ್ಲೀಚಿಂಗ್ ಪೌಡರ್ ಪಂಚಾಯತ್ ವ್ಯಾಪ್ತಿ ಎಲ್ಲ ಹಳ್ಳಿಗಳು ಚರಂಡಿಗಳಲ್ಲಿ ಏನು ಇದು ಮಾಡ್ತಾರೆ, ಅದಕ್ಕೆ ಬ್ಲೀಚಿಂಗ್ ಪೌಡರ್ ಖರೀದಿ ಮಾಡಿದೆ 2 ಬಿಲ್. ಧಾರ್ಮಿಕ ಕೇಂದ್ರಗಳನ್ನ ಅಭಿವೃದ್ಧಿಪಡಿಸುವಂತ ಕಾಮಗಾರಿಗಳನ್ನ ಯಾವುದೇ ಕಾರಣಕ್ಕೂ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಅದನ್ನ ಕೇಳ್ತಿರ್ತಾರೆ. ಧಾರ್ಮಿಕ ಕೇಂದ್ರಗಳಂದ್ರೆ ಏನಂದ್ರೆ ಧಾರ್ಮಿಕ ದೇವಸ್ಥಾನಕ್ಕೆ ಕಾಂಪೌಂಡ್ ಕಟ್ಟುವಂತ, ದೇವಸ್ಥಾನಕ್ಕೆ ಕಾಂಪೌಂಡ್ ಕಟ್ಟುವ, ಕೇಳಿ ನಮ್ಮನ್ನ ಕೇಳ್ತಾ ಇರ್ತೀರಲ್ವಾ, ಅದು ಬೈ ಚಾನ್ಸ್ ನೀವೇನಾದ್ರು ಮಾಡಿದ ಸಂದರ್ಭದಲ್ಲಿ ವಾಪಸ್ ಬರೋದು. ಅದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇಲ್ಲ. ಕೆಲವರಲ್ಲಿ ಕಾಂಪೌಂಡ್ ಅಲ್ಲಿ ಅಶ್ವತ್ಥ ಕಟ್ಟೆ ಅನ್ನುವಂಥದ್ದು ಮತ್ತೆ ಮಾಡ್ಕೊಂಡಿದ್ದಾರೆ. ಮತ್ತೆ ಸ್ಕೂಲ್ ಸೇರಿರುವಂತ ಆಸ್ತಿ ಆಗಿರೋದ್ರಿಂದ ಅದು ಮುಂಚೆ ಬಂದಿದೆ, ಅದು ಸ್ಕೂಲ್ ಆಸ್ತಿ ಆಗಿದೆ ಅದು. ಬಟ್ ಅದು ಮಾಡಂಗಿಲ್ಲ, ಆಗೋಗಿದೆ. ಅಲ್ಲ, ಸ್ಕೂಲ್ ಹತ್ರ ಮಾಡ್ಕೊಂಡು ಸ್ಕೂಲ್ ಹತ್ರ ಮಾಡ್ಬೋದು. ಅದು ಸ್ಕೂಲ್ ಆಸ್ತಿ ಆಗಿದೆ. ಸ್ಕೂಲ್ ಆಸ್ತಿ ಅದು ಗೌರ್ಮೆಂಟ್ ಪಾಣಿನೇ ಸ್ಕೂಲ್ ಹೆಸರಲ್ಲಿ ಸ್ಕೂಲ್ ಹೆಸರಲ್ಲಿ ಬರ್ತಾ ಇದೆ ಅದು. ಮಾಡಿದ್ವಿ. ಅಶ್ವತ್ಥ ಕಟ್ಟೆ ಮಾಡಂಗಿಲ್ಲ. ಕಲ್ಲೂರು ಗ್ರಾಮದ ಕೆಸಿ ರಾಮರೆಡ್ಡಿ ತೋಟಕ್ಕೆ ಹೋಗುವ ದಾರಿಯಲ್ಲಿ ಮೋರಿ ನಿರ್ಮಾಣ. ಕೂಲಿ ಬಂದು 2,12,935 ರೂಪಾಯಿ. ಕಲ್ಲೂರು ಗ್ರಾಮದ ಡಿಆರ್ ಚಂದ್ರಶೇಖರ್ ತೋಟದ ಹತ್ರ ಮೋರಿ ಕೂಲಿ ಬಂದು 1,83,753 ರೂಪಾಯಿ. ಕಲ್ಲೂರು ಗ್ರಾಮದ ಅರಣ್ಯ ಮುಖ್ಯ ರಸ್ತೆಯಿಂದ ನರ್ಸರಿವರೆಗೂ ಜಲ್ಲಿ ರಸ್ತೆ ಕೂಲಿ 2,95,275 ರೂಪಾಯಿ. ಕಲ್ಲೂರು ಗ್ರಾಮದ ರಿಂಗ್ ರಸ್ತೆಯಿಂದ ರಂಗಪ್ಪ ತೋಟದವರೆಗೂ ಜಲ್ಲಿ ರಸ್ತೆ ಕೂಲಿ ಬಂದು 2,95,275 ರೂಪಾಯಿ. ಕಲ್ಲೂರು ಗ್ರಾಮದ ದೊಡ್ಡ ಬೈರಾರೆಡ್ಡಿ ತೋಟದ ಹತ್ರ ಮೋರಿ ಮತ್ತು ರಿವಿಟ್ಮೆಂಟ್ ಕಾಲುವೆ ಕೂಲಿ ಬಂದು 2,00,000. ಇದರಲ್ಲಿ ಬಂದು ನಾರಾಯಣ ಸ್ವಾಮಿ ಸನ್ ಆಫ್ ವೆಂಕಟರಮಣಪ್ಪ, ಇವ್ರ ಜಾಬ್ ಕಾರ್ಡ್ ಸಂಖ್ಯೆ 018-338. ಅವ್ರು ಬಂದು ಸುಮಾರು 10 ವರ್ಷಗಳಿಂದ ಬಂದು ಆರೋಗ್ಯ ವಿಸ್ತರಣಾ ಕೇಂದ್ರದಲ್ಲಿ ಅಲವಾಟ ಇದೆಯಲ್ಲ, ಇದರಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತ ಒಂದು ಇದು ಉಸುಲಾತಿಗಿರುವಂಥದ್ದು 6,630 ರೂಪಾಯಿ ಉಸುಲಾತಿಗಿದೆ. ನಾರಾಯಣ ಸ್ವಾಮಿ ಅನ್ನುವಂಥವ್ರು, ನಾರಾಯಣ ಸ್ವಾಮಿ ಸನ್ ಆಫ್ ವೆಂಕಟರಮಣಪ್ಪ. ಅವ್ರದ್ದೇನು ಜಾಬ್ ಕಾರ್ಡ್ ಪ್ರಾಬ್ಲಮ್? ಅವರು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ, ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ನರೇಗಾದಲ್ಲಿ ಒಂದ್ ಕಡೆ ಕೆಲಸ ಮಾಡಿದ್ದಾರೆ ಅಂದ್ರೆ ಇನ್ನೊಂದ್ ಕಡೆ ಕೊಡಂಗಿಲ್ಲ. ಅವ್ರು ಸರ್ಕಾರಿನಲ್ಲಿ ಆಲ್ರೆಡಿ ಪೇಮೆಂಟ್ ತಗೊಂತಾ ಇರ್ತಾರೆ ಅಂತ ಅವ್ರಿಗೆ ಇದರಲ್ಲಿ ಅವಕಾಶ ಇಲ್ಲ. ಇದನ್ನು ವಾಪಸ್ ಕಟ್ಬೇಕಾಗ್ತದೆ, ಸರ್ಕಾರಕ್ಕೆ ಅಮೌಂಟ್ ವಾಪಸ್ಬೇಕು. ಇಷ್ಟ ಆಗಿದೆ. ಮತ್ತೆ ನಮ್ಗೆ ಇದರಲ್ಲಿ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಈ ನರೇಗಾ ಯೋಜನೆ, ಅದರ ಕೊಡುಗೆ ತುಂಬಾ ಅಪಾರವಾಗಿದೆ. ಆ ಯೋಜನೆನ ನಾವು ಉಳಿಸ್ಕೊಳ್ಳುವಂಥದ್ದು ಅದು ನಮ್ಮೆಲ್ಲರ ಜವಾಬ್ದಾರಿನೂ ಆಗಿರ್ತದೆ. ಮಾನಿಟರಿಂಗ್ ನೀವು ಮಾಡಬೇಕು. ಸೋಷಿಯಲ್ ಆಡಿಟ್ ಬರೀ ನಾವು ಬಂದು ಮಾನಿಟರಿಂಗ್ ಮಾಡುವಂಥದ್ದಲ್ಲ. ನಿಮ್ಮ ಹಳ್ಳಿನಲ್ಲಿ ಕೆಲಸ ನಡೆಯುವಂಥ ಸಂದರ್ಭದಲ್ಲಿ ನೀವೇ ಅಬ್ಸರ್ವೇಷನ್ ಮಾಡಿ, ಕ್ವಾಲಿಟಿ ಇಲ್ಲ ಅಂದರೆ ಕ್ವಾಲಿಟಿ ಇಲ್ಲ ಅಂತ ಓಪನ್ ಆಗಿ ಹೇಳಿ, ಮಾಹಿತಿ ಪಂಚಾಯತಿ ಕೊಡ್ರಿ. ಇದು ಕೊಡೋದ್ರಿಂದ ಏನಾಗ್ತದೆ ಅಂದರೆ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗ್ತದೆ. ನೀವಿರುವಂಥದ್ದು ಅದು. ನಾವು ಬಂದು ಈಗ ನಾವು ಆಡಿಟ್ರು 8 ದಿನ ಇರ್ತೀವಿ ಈ ಪಂಚಾಯತಿ ವ್ಯಾಪ್ತಿನಲ್ಲಿ, ಬಟ್ ಪರ್ಮನೆಂಟಾಗಿ ನಾವು ಇಲ್ಲಿರಲ್ಲ. ಪರ್ಮನೆಂಟ್ ಆಗಿರುವಂಥವ್ರು ಈ ಕಡೆ ಲೋಕಲಲ್ಲಿರುವಂಥ ಜನ ನೀವು ಪರ್ಮನೆಂಟ್ ಆಗಿರ್ತೀರಿ, ಅದನ್ನು ಮಾಹಿತಿ ಕೊಟ್ಟು ಸರಿಯಾಗಿ ಕೆಲಸ ಮಾಡಿಸ್ಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಇಷ್ಟು ಸೋಷಿಯಲ್ ಆಡಿಟಲ್ಲಿ ನಾವು 8-9 ದಿನಗಳ ಕಾಲ ಪರಿಶೀಲನೆ ಮಾಡುವಂಥ ಒಂದು ಪ್ರಕ್ರಿಯೆ ಆಗಿರ್ತದೆ. ಏನಾದ್ರೂ ಆಕ್ಷೇಪಣೆ ಅಹವಾಲುಗಳಿದ್ದರೆ ನಾವು ಈಗ ವರ್ಕ್ಸೆಲ್ಲ ಓದಿ ಹೇಳ್ತೀವಿ, ಏನೇನಾಗಿದೆ ನಿಮ್ಮ ಪಂಚಾಯತಿನಲ್ಲಿ ಅನ್ನುವಂಥದ್ದನ್ನು ಎಲ್ಲ ಓದಿ ಹೇಳ್ತೀವಿ. ಏನಾದರೂ ಆಕ್ಷೇಪಣೆ ಅಹವಾಲುಗಳು ಅಥವಾ ಜಾಬ್ ಕಾರ್ಡ್ ಬೇಕು, ನಮಗೆ ಕೆಲಸ ಕೊಟ್ಟಿಲ್ಲ ಅನ್ನುವಂಥದ್ದೇನಿದ್ರೆ ಮಾಹಿತಿ ಕೊಟ್ಟರೆ ಅದನ್ನು ಒಂದು ಇದು ಸೋಷಿಯಲ್ ಆಡಿಟಲ್ಲಿ ನಾವು ವೇದಿಕೆ ಮಾಡಿಕೊಡ್ತೀವಿ. ನಿಮಗೆ ಸಾರ್ವಜನಿಕರಿಗೆ, ಅಧಿಕಾರಿಗಳಿಗೆ, ಇವೆಲ್ಲರಿಗೂ ಒಂದು ವೇದಿಕೆ ಮಾಡಿಕೊಟ್ಟ ಸಂದರ್ಭದಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿ ಅದನ್ನು ಪರಿಹಾರ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಕೂಲಿ ಇಷ್ಟ ಆಗಿದೆ, ಸಾಮಗ್ರಿ ಇಷ್ಟ ಆಗಿದೆ, ಒಟ್ಟು ಇಷ್ಟು ಮಾನವೋದ್ಯಮಗಳು ಸೃಜನೆ ಆಗಿದೆ, ಏನಾದ್ರೂ ಆಕ್ಷೇಪಣೆ ಅಹವಾಲುಗಳಿದ್ರೆ ಇಂಥವನ್ನ ಸಂಪರ್ಕಿಸಿ ಅನ್ನುವಂಥದ್ದನ್ನು ಅದರಲ್ಲಿ ಮಾಹಿತಿ ಬೋರ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಂದರೆ ಇದೆಲ್ಲ ಟ್ರಾನ್ಸ್ಪರೆನ್ಸಿ ತೋರಿಸ್ತದೆ. ಮತ್ತು ನಾವು ರೆಕಾರ್ಡ್ಸಲ್ಲಿ ಇದರಲ್ಲಿ 21 ಅಂಶಗಳು ಕಡದಲ್ಲಿ ಇದೆಯಲ್ಲ ಅಂತಂದು ಗಮನಿಸ್ತೀವಿ. ಒಂದು ವಾರ್ಡ್ ಸಭೆ ಮಾಡಿದಾರಾ, ಗ್ರಾಮ ಸಭೆ ಮಾಡಿದಾರಾ, ಅಲ್ಲಿ ಕಾಮಗಾರಿಗಳನ್ನು ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿದಾರಾ,
ಮತ್ತು ಅನುಬಂಧ ಯಾರ ಕಡೆಯಿಂದ ತೊಗೊಂಡಿದ್ದಾರೆ, ಟೆಕ್ನಿಕಲ್ಲು ಅಡ್ಮಿನಿಸ್ಟ್ರೇಷನ್ ಸ್ಯಾಂಕ್ಷನ್ ಸಿಕ್ಕಿದೆ ಇಲ್ವಾ, ಮತ್ತು ಜೆ ಅವರು ರೆಗ್ಯುಲರ್ ಆಗಿ ಫೀಲ್ಡ್ ವಿಸಿಟ್ ಮಾಡಿ ಅಲ್ಲಿ ಕಾಮಗಾರಿ ಅಬ್ಸರ್ವೇಷನ್ ಮಾಡಿ ಟೆಕ್ನಿಕಲ್ ಆಗಿ ಮಾಹಿತಿ MB ರೆಕಾರ್ಡ್ ಮಾಡಿದ್ದಾರಾ, ಮತ್ತು ಅವರು ಫಲಾನುಭವಿ ನಮೂನೆ 6 ಅರ್ಜಿ ಕೊಟ್ಟಿದ್ದಾರಾ, ಮತ್ತು ನಮೂನೆ 8 ವೈಯಕ್ತಿಕವಾಗಿ ಅವ್ರಿಗೆ ಮಾಹಿತಿ ಹೋಗಿದೆಯಾ, ನಮೂನೆ 9 ಬಂದು ಅವ್ರಿಗೆ ಸಾರ್ವಜನಿಕವಾಗಿ ಮಾಹಿತಿ ಸಿಕ್ಕಿದೆಯಾ ಅನ್ನುವಂಥದ್ದನ್ನು ನಾವು ಖಾತ್ರಿಪಡಿಸ್ಕೊತೀವಿ. ಮತ್ತು NMR ಕೂಲಿ ಕಾರ್ಮಿಕರು ಎಷ್ಟು ದಿನ ತೊಗೊಂಡಿದ್ದಾರೆ ಇಲ್ವ ಅಂತದನ್ನು ತೊಗೊತೀವಿ. ಮತ್ತು FTO ಕಾಪಿ ಇದೆಯಾ ಇಲ್ವ ಅಂತ ನೋಡ್ತೀವಿ. ಮತ್ತು ಅದರಲ್ಲಿ ಬಂದು ಎಸ್ಟಿಮೇಟ್ ಏನೇನು ಕಾಮಗಾರಿ ಸ್ಥಳದಲ್ಲಿ ಏನೇನು ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ಅದರಲ್ಲೆಲ್ಲ ಇಷ್ಟೆಲ್ಲ ಅಬ್ಸರ್ವೇಷನ್ ಮಾಡ್ತೀವಿ. 3 ಹಂತದ ಛಾಯಾಚಿತ್ರಗಳು ಮತ್ತು ಜಿಯೋ ಟ್ಯಾಗ್ ಬಿಫೋರ್ ಏನು ಕಾಮಗಾರಿ ಪ್ರಾರಂಭವಾಗುತ್ತೆ ಮೊದಲು ಕಾಮಗಾರಿ ಸ್ಥಳದಲ್ಲಿ ಯಾವ ಥರ ಇತ್ತು, ನಂತರ ಯಾವ ಥರ ಆಗಿದೆ ಅನ್ನುವಂಥದ್ದನ್ನೆಲ್ಲ ಅವರು ಕಂಪ್ಯಾರಿಸನ್ ಮಾಡಿ ಅದರಲ್ಲೆಲ್ಲ ಹಾಕಿರ್ತಾರೆ. ಇದು ಎಲ್ಲೋ ಒಂದು ಕಡೆ ಟ್ರಾನ್ಸ್ಪರೆನ್ಸಿ ತೋರಿಸ್ತದೆ. ಮತ್ತು ಮುಂದೆ ಅಂಶ ಬಂದು ನಮಗೆ ಇದರಲ್ಲಿ ಏನು ಎಂಟೈಟ್ಲ್ಮೆಂಟ್ ಆಯಿತು, ಎಂಪವರ್ಮೆಂಟ್ ಆಯಿತು. ಎಂಪವರ್ಮೆಂಟ್ ಅಂದರೆ ನೋಡಿ, ಸಾಮಾನ್ಯವಾಗಿ ಈ ಯೋಜನೆ ಬಳಸುವಂಥ ಸಂದರ್ಭದಲ್ಲಿ ಮನುಷ್ಯನ ಬದುಕುವಂಥ ಹಕ್ಕು ಕೊಟ್ಟಿದ್ದಾರಲ್ಲ, ನಮಗೆ ಸಂವಿಧಾನ ಮೂಲಭೂತ ಹಕ್ಕುಗಳಂತ ಕೊಟ್ಟಿದೆ. ಸರ್ಕಾರದ ಯಾವುದೇ ಯೋಜನೆ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಮನುಷ್ಯನ ಬದುಕುವಂಥ ಹಕ್ಕು ನಮಗೆ ಕೊಟ್ಟಿರುವಂಥದ್ದು. ಆ ಹಕ್ಕು ಆಧಾರದ ಮೇಲೆ ಯೋಜನೆ ಅನುಷ್ಠಾನ ಮಾಡ್ತಾ ಇದ್ದಾರೆ NRJ. ಇದು ಯಾವುದೇ ಸಂದರ್ಭದಲ್ಲಿ ಒಬ್ಬ ಮನುಷ್ಯನಿಗೆ ನನಗೆ ಕೆಲಸ ಇಲ್ಲ, ಜೀವನ ಮಾಡೋಕ್ಕೆ ಕಷ್ಟ ಆಗ್ತದೆ ಅಂಥ ಸಂದರ್ಭದಲ್ಲಿ ಇವರು ಅರ್ಜಿ ಕೊಟ್ಟಿದ ತಕ್ಷಣ ಇವರು ಕಾರ್ಯೋನ್ಮುಖರಾಗಿ ಕೆಲಸ ಕೊಡಬೇಕಾಗ್ತದೆ. ಇದು ಆ ಥರ ನಮಗೇನು ಡಿಲೇ ಪೇಮೆಂಟ್ಸ್ ಗೊತ್ತಾಗ್ತದೆ. ಡಿಲೇ ಪೇಮೆಂಟ್ಸ್ ಏನನ್ನ ಆಗಿದ್ದರೆ ಅಥವಾ ಸರಿಯಾದ ಸಮಯಕ್ಕೆ ನಮೂನೆ 6 ಕೊಟ್ಟು ಅವರು ನಿರಾಕರಣೆ ಮಾಡಿರುವಂಥ ಸಂದರ್ಭಗಳು ಏನನ್ನ ಇದೆಯಾ ಅನ್ನೋಂಥದ್ದನ್ನು ನಾವೆಲ್ಲ ಖಾತ್ರಿಪಡಿಸ್ಕೊಂಡು ಜನರನ್ನೆಲ್ಲ ಮಾಹಿತಿ ತೊಗೊಂಡು ನಾವೆಲ್ಲ ಅದನ್ನೆಲ್ಲ ಖಾತ್ರಿಪಡಿಸ್ಕೊತೀವಿ. ಮತ್ತು ಫಿನಾನ್ಷಿಯಲ್ ಅನ್ನೋಂಥದ್ದು ಕೊನೆಯದಾಗಿ ಫಿನಾನ್ಷಿಯಲ್ ಅಂದರೆ ಏನಾದ್ರೂ ಈ ಯೋಜನೆ ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ ಸೋರಿಕೆಗಳೇನನ್ನ ಆಗಿದೆಯಾ ಅನ್ನುವಂಥದ್ದನ್ನು ನೋಡ್ತೀವಿ. ಸೋರಿಕೆಗಳು ಆಗುವಂಥದ್ದು ಏನಂದರೆ ಮಿಸ್ ಆಪ್ರೇಷನ್ಸ್, ಏನಾದ್ರೂ ಸತ್ತಂಥ ವ್ಯಕ್ತಿಗಳಿಗೆ ಹಣ ಪಾವತಿ ಮಾಡುವಂಥದ್ದು ಅಥವಾ ಬೇರೆ ಎಲ್ಲೋ ಮೈಗ್ರೇಟೆಡ್ ಆಗಿರ್ತಾರೆ ಅಂಥ ವ್ಯಕ್ತಿಗಳಿಗೆಲ್ಲ ಪೇಮೆಂಟ್ ಏನನ್ನ ಆಗಿದೆಯಾ, ಅಥವಾ ಕೆಲಸನೇ ಮಾಡದೆ ಅವರು ಪೇಮೆಂಟ್ ಆಗಿರುವಂಥದ್ದು, ಮತ್ತು ಈ ಮೆಜರ್ಮೆಂಟ್ ಕಡಿಮೆ ಇರುವಂಥದ್ದು, ಹೆಚ್ಚುವರಿ ಪಾವತಿ ಮಾಡುವಂಥದ್ದು, ಮತ್ತು ಅಲ್ಲಿ ಕಳಪೆ ಕಾಮಗಾರಿ ಮಾಡಿರುವಂಥದ್ದು, ಇದನ್ನೆಲ್ಲ ಸಾರ್ವಜನಿಕವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಭಾರತಮ್ಮ ಅವರು ತಗೊಂಡು ಅವರಿಗೆ ಈ ಸಭೆಗೆ ಸ್ವಾಗತವನ್ನು ಬಯಸಿದರು. ಮತ್ತೆ ಹಾಗೆ ಈ ಸಭೆಗೆ ಅಧ್ಯಕ್ಷತೆ ಅನಿತಾ ಅವರು ನಮ್ಮ ಶ್ರೀಶಕ್ತಿ ಸಂಘದವರು ವಹಿಸ್ಕೊಂಡಿದ್ದಾರೆ. ಅವ್ರಿಗೂ ಸಹ ಈ ಸಭೆಗೆ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಈ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀನಿವಾಸ್ ಅವರು ಈ ಸಭೆಗೆ ಹಾಜರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಹಾಗೂ ಈ ಒಂದು ಸಾಮಾಜಿಕ ಪರಿಶೋಧನಾ ತಂಡದವರಿಗೂ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಮತ್ತೆ ಈ ಗ್ರಾಮಸ್ಥರಿಗೂ, ನಮ್ಮ ಜಲಗಾರರು, ನಮ್ಮ ಸಿಬ್ಬಂದಿ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಈ ಸಭೆಗೆ ನಮ್ಮ ಪತ್ರಕರ್ತರು ಸಹ ಹಾಜರಿದ್ದಾರೆ. ಸತೀಶ್ ಅವ್ರಿಗೂ ಸಹ ನಾನು ಈ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ ಆಗಿರ್ತೀವಿ. ಹಾಗೆ 15ನೇ ಹಣಕಾಸು ಯೋಜನೆಯಲ್ಲಿ ನಾವು ಅನುದಾನ ಎಷ್ಟು ಬಂದಿತ್ತು, ಏನ್ ಕಾಮಗಾರಿ ಮಾಡಿದ್ವಿ, ಇದನ್ನ ಹಿಂದೆನೂ ನಾವು ಜಮಾಬಂದಿಯಲ್ಲೂ ಇದನ್ನೇ ಮಾತಾಡಿದ್ವಿ. ಈಗ ಇನ್ನೊಂದ್ಸಲಿ ಈ ತಂಡದವರು ಅದನ್ನೆಲ್ಲ ತಮಗೆ ಹೇಳ್ಕೊಡ್ತಾರೆ, ತಿಳಿಸ್ತಾರೆ. ಹಾಗೆ ಮತ್ತೆ ನರೇಗಾದಲ್ಲಿ ಏನೇನ್ ಕೆಲಸ ಮಾಡ್ಬೋದು ಅಂತ ಇನ್ನೊಂದ್ಸಲಿ ಅವರು ಬ್ರೀಫ್ ಆಗಿ ಹೇಳ್ತಾರೆ. ನಮ್ಮ ಇದು ಸಾಮಾಜಿಕ ಪರಿಶೋಧನೆ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಶ್ರೀನಿವಾಸನ್ನ ಮತ್ತೊಂದು ಕೇಳ್ತಾರೆ ಮಾಡಿ ಅದನ್ನು ಖಾತ್ರಿಪಡಿಸ್ಕೊಂಡು ಕೊನೆಯಲ್ಲಿ ಒಂದು ಗ್ರಾಮ ಸಭೆ ಇಟ್ಟು ಪರಿಶೀಲನೆ ಮಾಡುವಂಥ ಒಂದು ಪ್ರಕ್ರಿಯೆ ಆಗಿರ್ತದೆ ಸೋಷಿಯಲ್ ಆಡಿಟಲ್ಲಿ. ಇಷ್ಟು ಜವಾಬ್ದಾರಿಗಳು ಸೋಷಿಯಲ್ ಆಡಿಟ್ ಮೇಲೆ ಇರ್ತದೆ. ನಾವು ಈಗಾಗಲೇ ಈ ಪಂಚಾಯತಿನಲ್ಲಿ ಸುಮಾರು 8-9 ದಿನಗಳ ಕಾಲ ಪರಿಶೀಲನೆ ಮಾಡಿದ್ವಿ. ಅಂದರೆ ಉದ್ಯೋಗ ಚೀಟಿಗಳನ್ನು ಪರಿಶೀಲನೆ ಮಾಡಿದ್ವಿ. ಎಲ್ಲ ಗ್ರಾಮಗಳ ಎಲ್ಲ ಒಂದು ಕೂಲಿ ಕಾರ್ಮಿಕರನ್ನು ಭೇಟಿ ಮಾಡಿ ಅವ್ರ ಕಡೆಯಿಂದ ಮಾಹಿತಿ ತೊಗೊಂಡ್ವಿ. ಏನು ಅವ್ರ ಕಡೆಯಿಂದ ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ನಿಮ್ಮ ಕೂಲಿ ಬಂದಿದೆ, ಎಷ್ಟು ನೀವು ಮೆಜರ್ಮೆಂಟ್ ಕೆಲಸ ಮಾಡಿದ್ದೀರಿ, ಅವ್ರಿಗೆ ಸ್ಯಾಟಿಸ್ಫೈ ಇದೆಯಾ ಇಲ್ವ ಅನ್ನೋದನ್ನು ನಾವು ಖಾತ್ರಿಪಡಿಸ್ಕೊಂಡ್ವಿ. ಮತ್ತು ಕಾಮಗಾರಿ ಸ್ಥಳಗಳನ್ನು ಸಹ ವಿತ್ ಇಂಜಿನಿಯರ್ ಸಮೇತ BFT ಮತ್ತು ಇಂಜಿನಿಯರ್ ಅವರು ಬರ್ತಾರೆ, ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡ್ತಾರೆ. ಇಷ್ಟೆಲ್ಲ ಪ್ರಕ್ರಿಯೆಗಳೆಲ್ಲ ಆಗಿರ್ತದೆ. ಕೊನೆಯದಾಗಿ ನಾವು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿಕೊಂಡು ಏನಾದ್ರೂ ಆಕ್ಷೇಪಣೆಗಳು ಅದನ್ನು ಐಡೆಂಟಿಫಿಕೇಶನ್ಸ್ ಇದ್ದರೆ ಅದನ್ನು ನೋಟ್ ಮಾಡ್ಕೊಳ್ತೀವಿ, ಅದನ್ನು ವರದಿ ಮಾಡ್ತೀವಿ. ಇದು ಎಲ್ಲ ಆನ್ಲೈನ್ ಸಿಸ್ಟಮ್ ಎಲ್ಲ ಆಗಿದೆ. ಇದು ಪಬ್ಲಿಕ್ ಡೊಮೇನಲ್ಲಿ ಎಲ್ಲ ಮಾಹಿತಿ ನಮಗೆ ಸಿಗ್ತದೆ.
ನೀವು ಆನ್ಲೈನಲ್ಲಿ ಕೂಡ ನೋಡ್ಕೊಬೋದು. ಸೋಷಿಯಲ್ ಆಡಿಟ್ ವರದಿಗಳನ್ನು ಆನ್ಲೈನಲ್ಲಿ ಕೂಡ ನೋಡ್ಕೊಳ್ಳೋದು. ಕೆಲಸನೂ ನೋಡ್ಕೋಬಹುದು. ಹೌದು. ಏನ್ ಕೆಲಸ ನೀವೇನೇನು ಇದರಲ್ಲಿ ಪಬ್ಲಿಕ್ ಡೊಮೇನಲ್ಲಿ ನಿಮ್ಗೆಲ್ಲ ಮಾಹಿತಿನೂ ಇದೆ. ವೆಬ್ಸೈಟ್ ನಮ್ಗೆ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಯೋಜನೆಗಳಲ್ಲಿ ನರೇಗಾ ಯೋಜನೆ ಒಂದು. ಈ ಯೋಜನೆ ಬಂದಂಥ ಸಂದರ್ಭದಲ್ಲಿ ಸುಮಾರು ಜನಗಳಿಗೆ ಅಕೌಂಟ್ಸ್ ಸಿಕ್ಕಿರುವಂಥದ್ದು ಈ ಯೋಜನೆಯಿಂದ. ಇದು ಕ್ರೆಡಿಟ್ ಎಷ್ಟಿದೆ ಅಂದರೆ ನಮಗೆ ವರ್ಲ್ಡ್ ಬ್ಯಾಂಕ್ ಅವರು ಮೊದಲ ಪ್ರಾರಂಭದಲ್ಲಿ ಸಾಲ ಕೊಟ್ಟರು. ಸಾಲ ಕೊಟ್ಟಂಥ ಸಂದರ್ಭದಲ್ಲಿ ಈ ಯೋಜನೆ ನೋಡಿ ಇಷ್ಟು ಸಿಸ್ಟಮ್ಯಾಟಿಕಲ್ ಸೋಷಿಯಲ್ ಆಡಿಟ್ ಇವೆಲ್ಲ ಮಾನಿಟರಿಂಗ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ, ಈ ಮೆಥಡಲ್ಲೂ ಚೆನ್ನಾಗಿದೆ ಅನ್ನುವಂಥದ್ದನ್ನು ನಮ್ಮನ್ನ ಅಪ್ಡೇಟ್ ಮಾಡಿಬಿಟ್ಟು, ಅಂದರೆ ಈ ಸೋಷಿಯಲ್ ಈ ಸ್ಕೀಮ್ ಚೆನ್ನಾಗಿದೆ ಅನ್ನುವಂಥದ್ದನ್ನು, ಇಷ್ಟು ಲಾಂಗ್ ಟರ್ಮ್ ಕಂಟಿನ್ಯೂಷನ್ ಇರುವಂಥ ದೊಡ್ಡ ಸ್ಕೀಮ್ ಅಂದರೆ ಇದೆ. ಇದುವರೆಗೂ ಸರ್ಕಾರಗಳು ನಮ್ಮ ಸ್ವತಂತ್ರ ಬಂದಾಗಿಂದ ಅನುಷ್ಠಾನ ಮಾಡಿರುವಂಥ ಸರ್ಕಾರಗಳಲ್ಲಿ ಬೇರೆ ಬೇರೆ ಯಾವುದೋ ಸ್ಕೀಮ್ಸ್ ತಂದು, ಬಟ್ 5 ವರ್ಷದಲ್ಲಿ 10 ವರ್ಷದಲ್ಲಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಬಟ್ ನರೇಗಾ ಯೋಜನೆ 2005 ಬಂದಿರುವಂಥದ್ದು. ಸುಮಾರು ಇವತ್ತು ಹೆಚ್ಚು ಕಡಿಮೆ ಒಂದು 20 ವರ್ಷ ಆಗಿದೆ ಇದು ಪ್ಲಾನಿಂಗ್ ಆಗಿ. ಇದು ಆ್ಯಕ್ಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಹಳ್ಳಿಗಳಲ್ಲಿ ಇವತ್ತು ನಮ್ಮ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಈ ನರೇಗಾ ಯೋಜನೆ, ಅದರ ಕೊಡುಗೆ ತುಂಬ ಅಪಾರವಾಗಿದೆ. ಆ ಯೋಜನೆನ ನಾವು ಉಳಿಸ್ಕೊಳ್ಳುವಂಥದ್ದು ಅದು ನಮ್ಮೆಲ್ಲರ ಜವಾಬ್ದಾರಿನೂ ಆಗಿರ್ತದೆ. ಮಾನಿಟರಿಂಗ್ ನೀವು ಮಾಡಬೇಕು. ಸೋಷಿಯಲ್ ಆಡಿಟ್ ಬರೀ ನಾವು ಬಂದು ಮಾನಿಟರಿಂಗ್ ಮಾಡುವಂಥದ್ದಲ್ಲ. ನಿಮ್ಮ ಹಳ್ಳಿನಲ್ಲಿ ಕೆಲಸ ನಡೆಯುವಂಥ ಸಂದರ್ಭದಲ್ಲಿ ನೀವೇ ಅಬ್ಸರ್ವೇಷನ್ ಮಾಡಿ, ಕ್ವಾಲಿಟಿ ಇಲ್ಲ ಅಂತ ಓಪನ್ ಆಗಿ ಹೇಳಿ, ಮಾಹಿತಿ ಪಂಚಾಯತಿ ಕೊಡ್ರಿ. ಇದು ಕೊಡೋದ್ರಿಂದ ಏನಾಗ್ತದೆ ಅಂದರೆ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗ್ತದೆ. ನೀವಿರುವಂಥದ್ದು ಅದು. ನಾವು ಬಂದು ಈಗ ನಾವು ಆಡಿಟ್ 8 ದಿನ ಇರ್ತೀವಿ ಈ ಪಂಚಾಯತಿ ವ್ಯಾಪ್ತಿನಲ್ಲಿ, ಬಟ್ ಪರ್ಮನೆಂಟಾಗಿ ನಾವು ಇಲ್ಲಿರಲ್ಲ. ಪರ್ಮನೆಂಟ್ ಆಗಿರುವಂಥವ್ರು ಈ ಕಡೆ ಲೋಕಲಲ್ಲಿರುವಂಥ ಜನ ಪರ್ಮನೆಂಟ್ ಆಗಿರ್ತೀರಿ. ಅದನ್ನು ಮಾಹಿತಿ ಕೊಟ್ಟು ಸರಿಯಾಗಿ ಕೆಲಸ ಮಾಡಿಸ್ಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಇಷ್ಟು ಸೋಷಿಯಲ್ ಆಡಿಟಲ್ಲಿ ನಾವು 8-9 ದಿನಗಳ ಕಾಲ ಪರಿಶೀಲನೆ ಮಾಡುವಂಥ ಒಂದು ಪ್ರಕ್ರಿಯೆ ಆಗಿರ್ತದೆ. ಏನಾದ್ರೂ ಆಕ್ಷೇಪಣೆ ಅಹವಾಲುಗಳಿದ್ದರೆ ಈಗ ವರ್ಕ್ಸೆಲ್ಲ ಓದಿ ಹೇಳ್ತೀವಿ, ಏನೇನಾಗಿದೆ ನಿಮ್ಮ ಪಂಚಾಯತಿನಲ್ಲಿ ಅನ್ನುವಂಥದ್ದನ್ನು ಎಲ್ಲ ಓದಿ ಹೇಳ್ತೀವಿ. ಏನಾದರೂ ಆಕ್ಷೇಪಣೆ ಅಹವಾಲುಗಳು ಅಥವಾ ಜಾಬ್ ಕಾರ್ಡ್ ಬೇಕು, ನಮಗೆ ಕೆಲಸ ಕೊಟ್ಟಿಲ್ಲ ಅನ್ನುವಂಥದ್ದೇನಿದ್ರೆ ಮಾಹಿತಿ ಕೊಟ್ಟರೆ ಅದನ್ನು ಒಂದು ಇದು ಸೋಷಿಯಲ್ ಆಡಿಟಲ್ಲಿ ನಾವು ವೇದಿಕೆ ಮಾಡಿಕೊಡ್ತೀವಿ. ನಿಮಗೆ ಸಾರ್ವಜನಿಕರಿಗೆ, ಅಧಿಕಾರಿಗಳಿಗೆ, ಇವೆಲ್ಲರಿಗೂ ಒಂದು ವೇದಿಕೆ ಮಾಡಿಕೊಟ್ಟ ಸಂದರ್ಭದಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿ ಅದನ್ನು ಪರಿಹಾರ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ನಾವು ಈ ಒಂದು ಯೋಜನೆನ 360 ಡಿಗ್ರಿ ಇದರಲ್ಲಿ ನಾವು ದೃಷ್ಟಿಕೋನದಲ್ಲೇ ನೋಡ್ತೀವಿ. ಅದನ್ನು ಎಲ್ಲ ದೃಷ್ಟಿಕೋನಗಳಿಂದನೂ ಈ ಯೋಜನೆ ಸಕ್ಸಸ್ ಆಗಿದೆಯೇ ಇಲ್ವ ಅನ್ನೋದನ್ನು ನೋಡ್ತೀವಿ, ಖಾತ್ರಿಪಡಿಸ್ಕೊತೀವಿ. ಅದನ್ನು ಸೋಷಿಯಲ್ ಆಡಿಟು ಮಾಡುವಂಥ ಉದ್ದೇಶ ಏನಂದರೆ ಟ್ರಾನ್ಸ್ಪರೆನ್ಸಿ ಬರಬೇಕಾಗ್ತದೆ. ಗ್ರಾಮೀಣ ಜನಗಳಿಗೆ ಪ್ರತಿಯೊಂದು ಮಾಹಿತಿನೂ ಗೊತ್ತಾಗಬೇಕಾಗ್ತದೆ, ಅವ್ರಿಗೆ ಅರಿವು ಮೂಡಿಸ್ಬೇಕಾಗಿರುವಂಥದ್ದು ಜವಾಬ್ದಾರಿನೂ ನಮ್ಮದಾಗಿರ್ತದೆ. ಆ ಒಂದು ಕಾರಣಕ್ಕೋಸ್ಕರ 2013 ಸರ್ಕಾರ ಏನು ಮಾಡಿದ್ರು ಅಂದರೆ ಆಡಿಟ್ ನಿಯಮಗಳಂತ ಮಾಡಿದರು. ಈ ಆಡಿಟ್ ನಿಯಮಗಳಲ್ಲಿ ಏನು ಹೇಳ್ತಾರೆ ಅಂದರೆ ಅದರಲ್ಲಿ 4 ಅಂಶಗಳನ್ನು ಹೈಲೈಟ್ ಮಾಡಿ ಹೇಳಿದ್ದಾರೆ. ಒಂದನೇದಾಗಿ ಹಕ್ಕು ಅಧಿಕಾರಗಳ ಬಗ್ಗೆ ಮಾಹಿತಿ ಕೊಡಿ ಅನ್ನುವಂಥದ್ದು. ಈಗ NRG ಯೋಜನೆಯಲ್ಲಿ ನಾವು ನೋಡ್ತೀವಿ ಏನು ಕೂಲಿ ಕಾರ್ಮಿಕರ ಹಕ್ಕುಗಳಿದೆ ಅನ್ನುವಂಥದ್ದನ್ನು ಗಮನಿಸ್ತೀವಿ. ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಉದ್ಯೋಗ ಚೀಟಿ ಕೊಡುವಂಥದ್ದು, ಏನಾದರೂ ನಿಧಾನಗತಿ ಕೂಲಿ ಪಾವತಿ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಪರಿಹಾರ ಕೊಡುವಂಥದ್ದು, ಮತ್ತು ಕಾಮಗಾರಿ ನಡೆಯುವಂಥ ಸ್ಥಳದಲ್ಲಿ ನೆರಳಿನ ವ್ಯವಸ್ಥೆ ಇದೆಯಾ ಇಲ್ಲ ಅನ್ನೋಂಥದ್ದನ್ನು ಖಾತ್ರಿಪಡಿಸ್ಕೊಳ್ಳುವಂಥದ್ದು, ಮತ್ತು ಮಕ್ಕಳು ಚಿಕ್ಕ ಮಕ್ಕಳು ಇದ್ದಂಥ ಸಂದರ್ಭಕ್ಕೆ ಪರಿಶೀಲನೆ ಮಾಡುವಂಥ ಒಂದು ಪ್ರಕ್ರಿಯೆ ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ಆಗಿದೆ. ಇದು ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟೆಬಿಲಿಟಿ ಇರಬೇಕನ್ನುವಂಥ ಉದ್ದೇಶದಿಂದ ಈ ಸೋಷಿಯಲ್ ಆಡಿಟನ್ನು ಮಾಡಿಸ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಸರ್ಕಾರದ ಅನುದಾನ ಏನಿದೆ, ಇವತ್ತು ಸರ್ಕಾರದಿಂದ ಖರ್ಚಾಗಿರುವಂಥ ವೆಚ್ಚಗಳು ಸಂಬಂಧಪಟ್ಟಂಗೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು. 1 ರೂಪಾಯಿ ಏನಿದೆ ಖರ್ಚಾಗಿದೆ ಪಂಚಾಯತಿನಲ್ಲಿ, ಅದು ಸಾರ್ವಜನಿಕರಿಗೆ ಅದು ಮಾಹಿತಿ ಇರಬೇಕನ್ನುವಂಥ ಒಂದು ಕಾರಣಕ್ಕೋಸ್ಕರ, ಮತ್ತು ಅವರ ಒಂದು ಹಕ್ಕು ಅಧಿಕಾರಗಳನ್ನು ರಕ್ಷಣೆ ಮಾಡುವಂಥ ಉದ್ದೇಶದಿಂದ ಸರ್ಕಾರ ಇವತ್ತು ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡ್ತಾ ಇದೆ. ನಮಗೆ ಈಗ ಸೋಷಿಯಲ್ ಆಡಿಟ್ಸಲ್ಲಿ ಸುಮಾರು ವಿಧಗಳಿದೆ. ಅಕೌಂಟ್ಸ್ ಆಗಿರಲ್ಲ ಇಲ್ಲ ಅನ್ನುವಂಥದ್ದನ್ನು ಗಮನಿಸುವಂಥದ್ದು, ಮತ್ತು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದಾರಲ್ಲ ಅನ್ನುವಂಥದ್ದನ್ನು ಗಮನಿಸಬೇಕಾಗ್ತದೆ. ಮತ್ತು ಏನಾದ್ರೂ ಗಾಯಗಳು, ಅಪಾಯ ಈ ಥರ ಏನಾದ್ರು ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಸಿಕ್ಕಿದೆ ಇಲ್ಲ ಅನ್ನೋಂಥದ್ದನ್ನು ಖಾತ್ರಿಪಡಿಸ್ಕೊಳ್ಳೋಂಥದ್ದು ಸೋಷಿಯಲ್ ಆಡಿಟಲ್ಲಿ ಮೊದಲನೇ ಜವಾಬ್ದಾರಿ ಆಗಿದೆ. ಬರೀ ಸೋಷಿಯಲ್ ಆಡಿಟ್ ಏನೋ ಒಂದು ಮಾಡ್ತಾರೆ ಏನೋ ಅನ್ನುವಂಥದ್ದಲ್ಲ. ಸೋಷಿಯಲ್ ಆಡಿಟಲ್ಲಿ 4 ಅಂಶಗಳನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಯಾವಾಗಲೂ ಆಡಿಟ್ ಮಾಡಬೇಕಾಗಿರುವಂಥದ್ದು. ಮತ್ತು ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿ ಇದೆಯಾ ಇಲ್ವ ಅನ್ನೋಂಥದ್ದು. ಯೋಜನೆ ಟ್ರಾನ್ಸ್ಪರೆನ್ಸಿಯಾಗಿ ಜನರಿಗೆ ಗೊತ್ತಿರಬೇಕು. ಸರ್ಕಾರದ ಯೋಜನೆಗಳು ಯಾವುದೇ ಕಾರಣಕ್ಕೂ ಮುಕ್ತವಾಗಿ ಎಲ್ರಿಗೂ ಗೊತ್ತಿರಬೇಕಾಗ್ತದೆ. ಯಾಕಂದರೆ ಇದು ನಿಮ್ಮೆಲ್ಲರ ತೆರಿಗೆ ದುಡ್ಡಿದು. ಸರ್ಕಾರ ಇವತ್ತೇನು 1 ರೂಪಾಯಿ ಖರ್ಚು ಇದು ಏನು ಈ ಅನುದಾನ ಖರ್ಚು ಮಾಡ್ತಾ ಇದೆಯೋ ಇದೆಲ್ಲ ಸಾರ್ವಜನಿಕರ ತೆರಿಗೆ ದುಡ್ಡು. ಅದಕ್ಕೋಸ್ಕರ ಇದು ಗೊತ್ತಾಗಬೇಕಾಗ್ತದೆ, ಸಾರ್ವಜನಿಕರಿಗೆ ಗೊತ್ತಾಗಬೇಕಾಗ್ತದೆ.